ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಬಂದಿದ್ದಾಯ್ತು ಕಣ್ರಿ. ವಂದೇ ಭಾರತ್ ಸ್ಲೀಪರ್ ನಮ್ಮ ಭಾರತಕ್ಕೆ. ಸೊ ಸ್ಲೀಪರ್ ಅಂತೂ ಬಂದಾಯಿತು, ನಿಮಗೆ ತೋರಿಸ್ದೇ ಇರ್ತೀನ ನಾನು. ಬನ್ನಿ, ಇದರ ಇಂಟೀರಿಯರ್ ವಿಡಿಯೋ ಇದಾಗಿದೆ. ಜರ್ನಿ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಅದಕ್ಕಿಂತ ಮುಂಚೆ ವಂದೇ ಭಾರತ್ ಸ್ಲೀಪರ್ನ ಇಂಟೀರಿಯರ್ಸ್ಗಳು ಹೆಂಗಿದೆ ಅಂತ ತೋರಿಸ್ತೀನಿ. ಪ್ಲಸ್ ಎಷ್ಟು ಖುಷಿ ಆಗ್ತದೆ ಅಂದರೆ ನಮ್ಮ ಕರ್ನಾಟಕದಲ್ಲೇ ನಮ್ಮ ಕನ್ನಡಿಗರ ಕೈಯಿಂದನೇ ಮಾಡಲ್ಪಟ್ಟಿರುವಂತಹ ಈ ಒಂದು ಫುಲ್ಲು ಟ್ರೈನು ವಂದೇ ಭಾರತ್ ಸ್ಲೀಪರ್ ಎಕ್ಸ್ಪ್ರೆಸ್. ನಮ್ಮ ಕನ್ನಡಿಗರು ಮತ್ತು ಭಾರತದ ಹಲವಾರು ಪ್ರಾಂತಗಳಿಂದ ಜನರು BML ಬಂದು BMLಲ್ಲಿ ಈ ಒಂದು ವಂದೇ ಭಾರತ್ನ ಮಾಡಿದ್ದಾರೆ. ಹೌದು, BML ಬೆಂಗಳೂರಿನಲ್ಲಿ ಈ ಒಂದು ವಂದೇ ಭಾರತ್ನ ಮಾಡಿದ್ದಾರೆ. ಟೋಟಲಾಗಿ 5 ರೇಕ್ ಬರುತ್ತೆ. 5 ರೇಕಲ್ಲಿ 3 ರೇಕ್ ಅಂತೂ ಇವಾಗ ಬಂದಿದೆ. ಆ 3 ರೇಕಲ್ಲಿ 1 ರೇಕಲ್ಲಿ ನಾನಿದ್ದೀನಿ. ಇನಾಗ್ರಲ್ ಸ್ಪೆಷಲ್ ಇದು. ಮಾಲ್ದಾಯಿಂದ ಕಾಮಾಕ್ಕೆ ಹೋಗುವಂತಹ ವಂದೇ ಭಾರತ್ ಇನಾಗ್ರಲ್ ಸ್ಪೆಷಲ್. ಬನ್ನಿ, ಇದರ ಸಕ್ಕದಾಗಿರುವಂತಹ ಇಂಟೀರಿಯರ್ಸ್ ನಿಮಗೆ ತೋರಿಸ್ತೀನಿ. ಸೊ ಬಂದಾಯಿತು ನೋಡಿ ನಮ್ಮ ಆಧುನಿಕ ವಂದೇ ಭಾರತ್ ಸ್ಲೀಪರ್ ಹತ್ರ. ಹೊರಗಡೆಯಿಂದ ನಾರ್ಮಲ್ ವಂದೇ ಭಾರತ್ ಥರನೇ ಕಾಣುತ್ತೆ, 16 ಕೋಚ್ ಇರುವಂತಹ ವಂದೇ ಭಾರತ್ ಥರನೇ ಕಾಣುತ್ತೆ. ಬಟ್ ಒಳಗಡೆ ಹೋದರೆ ಇದರ ಒಂದು ಪರಿವರ್ತನೆ ಅಥವಾ ಪೂರ್ತಿ ಫುಲ್ ಚೇಂಜ್ ಆಗಿರುವಂತಹ ಒಂದು ಲುಕ್ ನಿಮಗೆ ಕಾಣುತ್ತೆ. ತೋರಿಸ್ತೀನಿ ನೋಡಿ ಇವಾಗ. ಫಸ್ಟ್ ಲುಕ್ ಸ್ಲೀಪರ್ ವಂದೇ ಭಾರತ್ನ ಯಾವುದಿದು, ಎಸ್ AC 2 ಟೈರ್ ಒಳಗಡೆ ನಾನು ಇವಾಗ ಎಂಟರ್ ಆಗಿದ್ದೀನಿ. ಸೊ ಬನ್ನಿ, ಈ ಒಂದು ಸ್ಲೀಪರ್ ವಂದೇ ಭಾರತ್ನ 3rd AC ಕೋಚ್ ಹೆಂಗಿದೆ ಅನ್ನೋ ತೋರಿಸ್ತೀನಿ. ಆವಾಗಿಂದ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತೀನಿ, ಆಧುನಿಕ ವಂದೇ ಭಾರತ್ ಕಂಡ್ರೆ ಇದು. ಸ್ಟಾರ್ಟಿಂಗಲ್ಲೇ ನೋಡಿ, ಇಲ್ಲಿ ಕೋಚ್ ಒಳಗಡೆನೇ ಸಹ ನಿಮಗೆ ಕೋಚ್ ಇಂಡಿಕೇಟರು ಮತ್ತು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ವೆಲ್ಕಮ್ ಟು ಇಂಡಿಯನ್ ರೈಲ್ವೇಸ್ ಎಲ್ಲ ನಿಮಗೆ ಇದರಲ್ಲೇ ಕೊಟ್ಟಿರ್ತಾರೆ. ಆಟೋಮೆಟಿಕ್ ಡೋರ್ಸ್ ಇದೆ, ಪುಷ್ ಟು ಟಾಕ್ ಬಟನ್ ಇದೆ. ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದರೆ ನೀವು ಗಾರ್ಡ್ಸ್ ಅವ್ರ ಜೊತೆ ಅಥವಾ ಲೋಕೋ ಪೈಲಟ್ಸ್ ಅವ್ರ ಜೊತೆ ಮಾತಾಡ್ಬೋದು. ಪ್ಲಸ್ ಹಾಗೆ ಒಂದು ಸ್ವಲ್ಪ ಹಿಂದೆ ಹೋದರೆ ಇದು ಒಂದು ವೆರಿ ಇಂಪಾರ್ಟೆಂಟ್. ಇವಾಗ ಇಲ್ಲೊಂದು ಡೋರ್ ಕಾಣಿಸ್ತಿದೆ ನೋಡಿ, ಈ ಡೋರು ಮತ್ತು ಈ ಡೋರು. ಎಮರ್ಜೆನ್ಸಿ ಏನಾರು ಆಯಿತು ಅಂದರೆ ಅದು ಆಗಲ್ಲ, ಬಟ್ ಅಗ್ನಿ ಅವಘಡ ಏನಾದ್ರು ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಡೋರು ಕ್ಲೋಸ್ ಆಗೋಗುತ್ತೆ. ಸೊ ದಟ್ ಆ ಕೋಚಲ್ಲಿ ಏನಾರು ಇತ್ತು ಅಂದರೆ ಈ ಕೋಚ್ ತನಕ ಸ್ಪ್ರೆಡ್ ಆಗೋದಿಲ್ಲ ಇದು, ಓಕೆನಾ? ಆಗೋದಿಲ್ಲ 100% ಇದು ಈ ಥರ ಬೆಂಕಿ ಅವಘಡಗಳು ಆಗಲ್ಲ. ಬಟ್ ಇನ್ ಕೇಸ್ ಆಯಿತು ಅಂದರೆ ಅದಕ್ಕೂ ಸಹ ಒಂದು ಅಡ್ವಾನ್ಸ್ ಫೀಚರ್ ಕೊಟ್ಟಿದ್ದಾರೆ. ಇನ್ನು ಗ್ಯಾಂಗ್ವೇ ನೋಡಿ ಎಷ್ಟು ಚೆನ್ನಾಗಿ ಸೀಲ್ಡ್ ಕೊಟ್ಟಿದ್ದಾರೆ. ಸೊ ದಟ್ ನೀವು ಟ್ರೈನು 160ನಲ್ಲಾದರೂ ಹೋಗಲಿ 130ನಲ್ಲಾದರೂ ಹೋಗಲಿ ಆರಾಮಾಗಿ ನೀವು ಒಂದು ಕೋಚಿಂದ ಇನ್ನೊಂದು ಕೋಚ್ ಕಡೆಗೆ ನೀವು ಹೋಗಬಹುದು, ಸರಿನಾ? ಸೊ ಇನ್ನು ಇಲ್ಲಿ ನೋಡಿ, ಕ್ರೀವ್ಗೋಸ್ಕರ ಅಂದರೆ ಯಾರು ನಮಗೆ ಪಿಲ್ಲೋಗಳೆಲ್ಲ ಕೊಡ್ತಾರಲ್ಲ ಅವ್ರಿಗೋಸ್ಕರ ಇಲ್ಲಿ ಒಂದು ಸ್ಪೇಸ್ ಸಹ ಮಾಡಿದ್ದಾರೆ, ಅವರು ಸಹ ಮಾಡ್ಕೋಬೋದು. ಅವ್ರ ಬಗ್ಗೆ ಸಹ ಒಂದು ಎಷ್ಟು ಚೆನ್ನಾಗಿ ಕಾಳಜಿ ಕೊಟ್ಟಿದ್ದಾರೆ ಅಂತ ನೋಡಿ. ಮಿರರ್ ಸಹ ಕೊಟ್ಟಿದ್ದಾರೆ, ವಾಶ್ ಬೇಸಿನ್ ಸಹ ಇನ್ಕ್ಲೂಡೆಡ್ ಇದೆ. ನಾರ್ಮಲಾಗಿ ನಿಮಗೆ ಇಲ್ಲಿ ಹಿಂಗಂದಾಗ ತಲೆ ಹೊಡೆಯುತ್ತೆ, ಬಟ್ ಈ ಒಂದು ವಂದೇ ಭಾರತಲ್ಲಿ ನಿಮಗೆ ಆ ಥರದ್ದು ಕೊಟ್ಟಿಲ್ಲ. ಸೊ ಬನ್ನಿ, ಇವಾಗ ಆ್ಯಕ್ಚುಲಾಗಿ ಇಂಟೀರಿಯರ್ಸ್ ತೋರಿಸ್ತೀನಿ. 2 ವಾಶ್ರೂಮ್ ಇಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳಲ್ಲ, ಫಸ್ಟ್ ಲುಕ್ಕು ನಿಮ್ಗೆ ಹೆಂಗೆ ಅನಿಸ್ತು ಅಂತ ನೀವೇ ಹೇಳಿ. ಫುಲ್ಲು ಮೀಡಿಯಾದವರೆಲ್ಲ ಇದ್ದಾರೆ. ಇವಾಗ ತೋರಿಸ್ತೀನಿ ಬರ್ತ್ಗಳು ಹೆಂಗಿರುತ್ತೆ ಅಂತ. 6x2 ಬರ್ತ್ಸ್ ನಿಮಗೆ ಸಿಗುತ್ತೆ. ಸೇಮ್ ನಾರ್ಮಲ್ 3rd AC ಥರನೇ ಇರುತ್ತೆ, ಬಟ್ ಕಂಫರ್ಟ್ ವೈಸ್ ನೋಡಿ ಏನು ಸಗದಾಗೆ ಕೊಟ್ಟಿದ್ದಾರೆ ಅಂತ. ಈ ಥರ ನೀವು ಲಿಫ್ಟ್ ಮಾಡಿಕೊಂಡು ಸೇಮ್ ಈ ಒಂದು ಸಿಸ್ಟಮಿಂದ ನೀವು ಬರ್ತ್ಗಳನ್ನ ಲಾಕ್ ಸಹ ಮಾಡ್ಕೋಬಹುದು. ನೋಡಿ ಎಷ್ಟು ಕಂಫರ್ಟೇಬಲ್ ಆಗಿರುವಂತಹ ಸೀಟ್ಗಳು ಕೊಟ್ಟಿದ್ದಾರೆ. ನನಗೆ ಫೀಲ್ ಅನಿಸ್ತಿದೆ ಸ್ವಲ್ಪ ಹೈಟ್ನ ರೆಡ್ಯೂಸ್ ಮಾಡ್ದಂಗಿದೆ ನನ್ನ ಫೀಲ್ ಪ್ರಕಾರ. ಮೇ ಬಿ ಬೈಯಾಸ್ ಆಗಿರ್ಬೋದು ಅದು. ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಮೆಟೀರಿಯಲ್ ಸಹ ಸಖತ್ತಾಗಿರುವಂಥ ಮೆಟೀರಿಯಲ್ ಕೊಟ್ಟಿದ್ದಾರೆ. ವಾಟರ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಯಾರಾದರೂ ಓದೋರು ಅಂತ ಇದ್ದರೆ ಅವ್ರಿಗೂ ಸಹ ರೀಡಿಂಗ್ ಲೈಟ್ಸ್ಗಳು ಕೊಟ್ಟಿದ್ದಾರೆ. ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ Type C ಚಾರ್ಜಿಂಗ್ ಸಾಕೆಟ್ ಸಹ ಕೊಟ್ಟಿದ್ದಾರೆ, ಮತ್ತು Type B ಚಾರ್ಜಿಂಗ್ ಸಾಕೆಟ್ ಸಹ ಕೊಟ್ಟಿದ್ದಾರೆ. 3 ಪಿನ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ರೀಡಿಂಗ್ ಲೈಟ್ನ ಆಫ್ ಮಾಡೋಕ್ಕೆ, ಆನ್ ಮಾಡೋಕ್ಕೆ. ಮತ್ತು ಇದು ನೋಡಿ, ಪ್ರೆಸ್ ಮಾಡಿದ್ರೆ ಇದು ಚಾರ್ಜಿಂಗ್ ಸಾಕೆಟ್ ವರ್ಕ್ ಆಗುತ್ತೆ, ಮತ್ತು ಪ್ರೆಸ್ ಮಾಡಿದ್ರೆ ಚಾರ್ಜಿಂಗ್ ಸಾಕೆಟ್ ಆಫ್ ಆಗುತ್ತೆ. ಸ್ವಿಚ್ಗಳೆಲ್ಲ ಇದರಲ್ಲಿ ಏನೂ ಇಲ್ಲ, ಎಲ್ಲ ಪುಷ್ ಬಟನ್ಸ್ಗಳು. ಈ ಒಂದು ವಂದೇ ಭಾರತ್ನ 3rd AC ಕೊಟ್ಟಿದ್ದಾರೆ. ಎಲ್ಲ ಲೈಟ್ಸ್ಗಳು ನೋಡಿರಿ ಏನು ಸಖತ್ತಾಗಿದೆ ಅಂತ. ಜೊತೆ ನೀವು ಈ ಲೈಟ್ ಸಹ ಹಾಕೋಬೋದು. ಬೇಡ ಅಂದರೆ ಅದು ಆರೆಂಜ್ ಕಲರ್ ಲೈಟ್ಸ್ ಏನಿದೆ ಅದು ಸಹ ನೀವು ಚೇಂಜ್ ಮಾಡಿಕೊಂಡು ಆರಾಮಾಗೆ ಪಾರ್ಟಿ ವೈಬ್ಸ್ ಮಾಡ್ಬೋದು ನೀವು ವಂದೇ ಭಾರತ್ ಸ್ಲೀಪರ್ನ 3rd AC. ಬನ್ನಿ, ಇವಾಗ ತೋರಿಸ್ತೀನಿ ನಿಮಗೆ 2nd AC ಹೆಂಗಿದೆ ಅಂತ. ಸೊ ನೋಡಿ, ನಿಮಗೆ ಇಲ್ಲೊಂದು ಲಗೇಜ್ ಹ್ಯಾಂಗರ್ ಸಹ ಕೊಟ್ಟಿದ್ದಾರೆ. ತುಂಬ ವೆಯ್ಟ್ ಇರೋವಂಥದ್ದು ಹಾಕಬೇಡಿ, ಇದು ಮೆಟಲ್ಲ, ಮೆಟಲ್ ಅಂಥದ್ದು ಕೊಟ್ಟಿದ್ದಾರೆ, ಓಕೆನಾ? ತುಂಬ ವೆಯ್ಟ್ ಇರೋಂಥ ಹಾಕಿದ್ರೆ ಇದನ್ನು ಮುರಿದಾಕಿ ಕೊಡ್ತೀರಾ ನೀವು. ಸೊ ಅದಕ್ಕೋಸ್ಕರ ಸೆಮಿ ವೆಯ್ಟ್ ಏನಾದ್ರು ಇತ್ತು ಅಂದರೆ ಅದನ್ನು ಮಾತ್ರ ಹಾಕಿ, ಇಲ್ಲ ಅಂದರೆ ನೀವು ಏನು ಹಾಕೋಬೇಡಿ. ಮಿರರ್ ಸಹ ಕೊಟ್ಟಿದ್ದಾರೆ, ಎಷ್ಟು ನೀಟಾಗಿದೆ. ನೀವು ಆರಾಮಾಗೆ ಇಲ್ಲಿ ನಿಂತ್ಕೊಂಡ್ರೆ
ತಲೆ ಒಂಚೂರು ಎತ್ತಿದ್ರೆ ಕರೆಕ್ಟಾಗಿ ಈ ಭಾಗದ ಮಾತ್ರ ನಿಮಗೆ ನೀಟಾಗಿ ಕಾಣುತ್ತೆ. ಸ್ವಲ್ಪ ಹಿಂದೆ ಹೋದರೆ ನಿಮಗೆ ಆರಾಮಾಗಿ ನೀವು ನಿಮ್ಮನ್ನು ನೋಡ್ಕೋಬಹುದು. ಅಪ್ಪರ್ ಬರ್ತವ್ರಿಗೆ ಸಹ ಚಾರ್ಜಿಂಗ್ ಸಾಕೆಟ್ಸ್ಗಳು ಕೊಟ್ಟಿದ್ದಾರೆ. ಸೈಡ್ ಅಪ್ಪರ್ ಅವ್ರಿಗೆ ಸಹ ಚಾರ್ಜಿಂಗ್ ಸಾಕೆಟ್ಸ್ಗಳು ಕೊಟ್ಟಿದ್ದಾರೆ. ಸೇಮ್ ಚಾರ್ಜಿಂಗ್ ಸಾಕೆಟ್ಸೇ. ಟೈಪ್ ಸಿ ಇದು ಚಾರ್ಜಿಂಗ್ ಸಾಕೆಟ್ ಇದೆ, ಟೈಪ್ ಬಿ ಇದೆ, ಮತ್ತು 3 ಪೋರ್ಟ್ ಚಾರ್ಜಿಂಗ್ ಸಾಕೆಟ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ನೋಡಿ ವಾಶ್ರೂಮ್ ಇಂಡಿಕೇಟರ್ ಸಹ ಅವೈಲೇಬಲ್ ಇದೆ, ಮತ್ತು ಒಂದು ಡಿಸ್ಪ್ಲೇ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೇಷನ್ ಯಾವುದು, ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ, ನೆಕ್ಸ್ಟ್ ಸ್ಟೇಷನ್ನು ಡೆಸ್ಟಿನೇಷನ್ ಎಷ್ಟು ದೂರ ಇದೆ ಅಂತ ಎಲ್ಲ ನಿಮಗೆ ತೋರಿಸುತ್ತೆ. ಇದು ನೋಡಿ ವಾಶ್ರೂಮ್ಸು ಈ ಭಾಗದಲ್ಲಿ ನಿಮಗೆ ಕೊಟ್ಟಿದ್ದಾರೆ. 2 ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ ಬರುತ್ತೆ. ಮತ್ತು ಇದು ನಿಮಗೆ ಯಾವಾಗಲೇ ತೋರಿಸಿದೆ, ಇಲ್ಲಿ ತೋರಿಸ್ತೀನಿ ನಿಮಗೆ ವಾಶ್ರೂಮ್ ಹೆಂಗಿದೆ ಅಂತ. ಇದರಲ್ಲಿ ಇಲ್ಲೇ ತೋರಿಸುತ್ತೆ ನೋಡಿ. ವೇಕೆಂಟ್ ಅಂದರೆ ಯಾರೂ ಇಲ್ಲ ಅಂತ, ಎಂಗೇಜ್ಡ್ ಅಂದರೆ ಯಾರಾದರೂ ಒಬ್ಬರು ಒಳಗಡೆ ಇದ್ದಾರೆ ಅಂತ. ವಾಶ್ರೂಮ್ಸ್ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಹ್ಯಾಂಡ್ ವಾಶ್ ಇದೆ, ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಇದು. ಆ್ಯಂಡ್ ಫ್ಲಶ್ ಮಾಡೋದಂತೂ ಮರಿಬೇಡಿ, ಯಾಕಂದರೆ ಇಷ್ಟು ಚೆನ್ನಾಗಿರೋ ವಂದೇ ಭಾರತ್ನ ನಮ್ಮ ಕೈನಲ್ಲೇ ಇದೆ. ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅಥವಾ ಇನ್ನೂ ಹಾಳು ಮಾಡಬೇಕಂತ ನಮ್ಮ ಕೈನಲ್ಲೇ ಆಪ್ಷನ್ ಇದೆ. ಚಾಯ್ಸ್ ಏನು ತೊಗೊತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಭಾರತನ ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ಗೆ ರೀಚ್ ಮಾಡಬೇಕು ಅಂದರೆ ನೀಟಾಗಿ ಇಟ್ಕೊಳ್ಳಿ, ಬೇಡ ಎಲ್ಲ ಲಿಸ್ಟ್ ಒಳಗಡೆ ನಾವು ಲಾಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಆಪ್ಷನ್ ನಿಮಗೆ ಬಿಟ್ಟಿದ್ದು. ಸೊ ಬನ್ನಿ ಈ ಒಂದು ವಂದೇ ಭಾರತ್ ಸ್ಲೀಪರ್ನ ಸೆಕೆಂಡ್ AC ಕಂಪಾರ್ಟ್ಮೆಂಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೇಮ್ ಹಾಗೆ ಇರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ವಾಶ್ರೂಮ್ ಕಾಣಿಸುತ್ತೆ. ಸೆಕೆಂಡ್ ACಗೂ ಥರ್ಡ್ ACಗೂ ನಿಮಗೆ ಒಂದೇ ಡಿಫ್ರೆನ್ಸ್ ಬರುತ್ತೆ. ಥರ್ಡ್ ACನಲ್ಲಾದರೆ 6/2 ಸಿಗುತ್ತೆ, ಬಟ್ ಆದರೆ ಸೆಕೆಂಡ್ ACನಲ್ಲಿ ನಿಮಗೆ 4/2 ಸೀಟ್ಸ್ಗಳು ನಿಮಗೆ ಸಿಗುತ್ತೆ. ಇಲ್ಲಿ ನಾನು ತೋರಿಸ್ತೀನಿ. ಹೇಳಿದ್ನಲ್ಲ ನಿಮಗೆ 4 ಸೀಟ್ಸ್ ನಿಮಗೆ ಇಲ್ಲಿ ಬರುತ್ತೆ. ಸೀಟ್ಸ್ನೂ ಸಹ ಕಂಫರ್ಟಬಲ್ ಆಗಿದೆ ಕಣ್ರಿ. ಬೇಕಾದರೆ ನೀವು ಇಲ್ಲಿ ಈ ಒಂದು ನಾಬ್ನ ಲಿಫ್ಟ್ ಮಾಡಿಕೊಂಡು ಈ ಸೀಟ್ನ ಕೆಳಗಡೆ ಬೆಂಡ್ ಮಾಡ್ಕೋಬಹುದು. ಸೇಮ್ ಪ್ರಿಟಿ ಮಚ್ ಇಂಟೀರಿಯರ್ ವೈಸ್ ಎಲ್ಲ ನಿಮಗೆ ಸೇಮ್ ಅದೇ ಥರ ಇರುತ್ತೆ. ಬಟ್ ಆದರೆ ಇದರಲ್ಲಿ ನಿಮಗೆ ಕರ್ಟನ್ಸ್ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಸೈಡ್ ಅಪ್ಪರ್ ಅವ್ರಿಗೂ ಸಹ ಕರ್ಟನ್ಸ್ಗಳು ಕೊಟ್ಟಿರ್ತಾರೆ, ಸೈಡ್ ಲೋಯರ್ ಅವ್ರಿಗೂ ಸಹ ಕರ್ಟನ್ಸ್ಗಳು ಕೊಟ್ಟಿರ್ತಾರೆ. ಬಟ್ ಒಂದೇ ಫುಲ್ ಬೀಮಲ್ಲಿ ಕೊಟ್ಟಿರ್ತಾರೆ. ಅದು ಒಂದು ಸ್ವಲ್ಪ ಡಿಸಡ್ವಾಂಟೇಜ್ ಅಂತ ನನಗನ್ನಿಸ್ತು. ನಾರ್ಮಲ್ LHBನಲ್ಲಿ ತೊಗೊಂಡ್ರೆ ಸೈಡ್ ಅಪ್ಪರ್ ಅವ್ರಿಗೆ ಒಂದು ಸಪ್ರೇಟ್ ಕರ್ಟನ್ಸ್ ಇರುತ್ತೆ, ಸೈಡ್ ಲೋಯರ್ ಅವ್ರಿಗೆ ಸಪ್ರೇಟ್ ಇರುತ್ತೆ. ಬಟ್ ಇದರಲ್ಲಿ ಒಂದು ಫುಲ್ ಬೀಮ್ ಥರ ಅದು ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ಇದೆ ಕಣ್ರಿ. ಲೈಟ್ಸ್ನು ಸಹ ಸೇಮ್ ಅದೇ ಥರನೇ ಇದೆ. ಇದು ಸಹ ಸೇಮ್ ಇದೆ. ಪ್ರಿಟಿ ಮಚ್ ಸೇಮ್ ಇಂಟೀರಿಯರ್ಸ್ಗಳು. ಥರ್ಡ್ AC ಸೆಕೆಂಡ್ ACನಲ್ಲಿ ಸಿಗುತ್ತೆ. ಸೀಟ್ ವೈಸಲ್ಲಿ ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಸೊ ಬನ್ನಿ ಈ ಒಂದು ವಂದೇ ಭಾರತ್ನ ಫಸ್ಟ್ AC ತೋರಿಸ್ತೀನಿ ಹೆಂಗಿದೆ ಅಂತ. ಕ್ಯಾಬಿನ್ ಇದು ಆ್ಯಕ್ಚುಲಿ. ಸೊ ಅಂದರೆ 4 ಜನಕ್ಕೆ ಸೀಟ್ಸ್ಗಳು ಇಲ್ಲಿ ಇರುತ್ತೆ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಇದ್ರದ್ದು ಕಂಫರ್ಟ್ ನೋಡಿರಿ. ಕುಷನ್ಸ್ ವೈಸಲ್ಲಂತೂ ಇಷ್ಟು ದಪ್ಪ ಇದೆ. ಮತ್ತು ಇದು ಸಹ ಸೆಕೆಂಡ್ ACನಲ್ಲಿ ಹೇಳ್ದಂಗೆ ಈ ಒಂದು ಬಟನ್ನ ಲಿಫ್ಟ್ ಮಾಡಿಕೊಂಡು ನೀವು ಇದನ್ನು ಕೆಳಗಡೆ ಮಾಡಿಕೊಂಡ್ರೆ ಸೀಟ್ಸು ಇನ್ನೂ ಅಗಲ ಆಗುತ್ತೆ. ಪ್ಲಸ್ ಸೊ ಬನ್ನಿ ಸ್ವಿಚಸ್ ಬಗ್ಗೆ ನೋಡ್ಕೊಳ್ಳೋಣ. ಇಲ್ಲಿ ಅಟೆಂಡರ್ ಕಾಲಿಂಗ್ ಬೆಲ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಕೋಟ್ ಹ್ಯಾಂಗರು ಅಥವಾ ನೀವು ಬ್ಯಾಗ್ ಏನಾರು ಹ್ಯಾಂಗ್ ಮಾಡ್ಕೋಬೇಕಂದ್ರೆ ಅದು ಸಹ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿರೋವಂಥ ಮಿರರ್ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ಅಟೆಂಡರ್ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ಅವರು ನೀವು ಇಲ್ಲಿಗೆ ಬಂದು ನಿಮ್ಗೆ ಏನಾರು ಹೆಲ್ಪ್ ಬೇಕಾದರೆ ಅವರು ಮಾಡ್ತಾರೆ. ಕೇಟ್ರಿಂಗ್ ಸಹ ಇನ್ಕ್ಲೂಡ್ ಇದೆ ಇದರಲ್ಲಿ. ಪ್ಲಸ್ ವೆರಿ ಇಂಪಾರ್ಟೆಂಟ್ ಕಣ್ರಿ, ಇದು ನೋಡಿ ಈ ಬಟನ್ ಇದೆಯಲ್ಲ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡಿ ಹೊರಗಡೆ, ಇವಾಗ ನಿಮಗೆ ಹೊರಗಡೆ ಎಲ್ಲ ಕಾಣಿಸ್ತಿದೆ ಅಷ್ಟೇ. ಸೊ ಈ ಒಂದು ಬಟನ್ ಒಳಗಡೆ ನಿಮಗೆ ಎಂಥ ಒಳ್ಳೆ ಪ್ರೈವಸಿ ನಿಮಗೆ ಕೊಟ್ಟಿದ್ದಾರೆ ಅಂತ. ಇನ್ನು ಸೀಟ್ಸ್ ಬಗ್ಗೆ ಹೇಳಬೇಕಂದ್ರೆ ಆರಾಮಾಗಿ ಕೂತ್ಕೋಬೋದು ಕಣ್ರಿ. ಈ ಒಂದು ಫಸ್ಟ್ ACನಲ್ಲಿ ಕಂಫರ್ಟ್ ವೈಸಲ್ಲಂತೂ ಫೆಂಟಾಸ್ಟಿಕ್ ಆಗಿದೆ ಕಣ್ರಿ. ಈ ವಂದೇ ಭಾರತ್ ಸ್ಲೀಪರ್ ಮೆಟ್ಲು ಸಹ ಕೊಟ್ಟಿದ್ದಾರೆ. ಸೊ ದಟ್ ನಿಮಗೆ ಅಪ್ಪರ್ ಬರ್ತ್ ಹೋಗ್ಬೇಕಂದ್ರೂ ಏನೂ ಕಷ್ಟ ಆಗೋದಿಲ್ಲ. ಇನ್ ಕೇಸ್ ನಿಮ್ಮ ಫ್ಯಾಮ್ಲಿನಲ್ಲಿ ಸೀನಿಯರ್ ಸಿಟಿಸನ್ ಯಾರಾದರೂ ಲೇಡೀಸ್ ಏನಾದರೂ ಟ್ರಾವೆಲ್ ಮಾಡ್ತಿದ್ದಾರೆ ಏನೂ ಚಿಂತೆ ಇಲ್ಲ ನಿಮಗೆ. ಆರಾಮಾಗಿ ಅವರು ಸಹ ಕಂಫರ್ಟಬಲಾಗಿ ಟ್ರಾವೆಲ್ ಮಾಡ್ತಾರೆ. ಇಲ್ಲಿ ನೋಡಿ ವಾಟರ್ ಬಾಟಲ್ ಹೋಲ್ಡರ್ ಸಹ ನಿಮಗೆ ಕೊಟ್ಟಿದ್ದಾರೆ. ಪ್ಲಸ್ ಒಂದು ಚಿಕ್ಕ ಟ್ರೇ ಟೇಬಲ್ ಸಹ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ನೀವು ಲೈಟಾಗಿ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕಂದ್ರೆ ಇದರ ಮೇಲೆ ಇಟ್ಕೊಂಡು ನೀವು ಆರಾಮಾಗೆ ತಿನ್ಬೋದು. ಫುಲ್ಲು ರಶ್ ಇದೆ. ಆಮೇಲೆ ನಿಮಗೆ ಹೋಗಿ ಕೂಪ್ನ ತೋರಿಸ್ತೀನಿ. ಕೂಪ್ಗೂ ಮತ್ತು ಕ್ಯಾಬಿನ್ಗೂ ಒಂದೇ ಡಿಫ್ರೆನ್ಸು. ಕೂಪಲ್ಲಿ ನಿಮಗೆ 2 ಬರುತ್ತೆ, ಇದರಲ್ಲಿ 4 ಇರುತ್ತೆ, ಅಂದರೆ 4 ಸೀಟು. ಅದೇ ಕೂಪಲ್ಲಾದರೆ ಬರೀ 2 ಸೀಟ್ ನಿಮಗೆ ಇರುತ್ತೆ. ಸೊ ನೋಡಿ ಈ ಒಂದು ವಂದೇ ಭಾರತಲ್ಲಿ ಒಂದು ಸ್ಪೆಷಲಾಗಿ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಲಗೇಜ್ನೆಲ್ಲ ನೀವೇನಾದರೂ ಇಟ್ಕೋಬೇಕಂದ್ರೆ ಅದನ್ನು ಸಹ ಇಟ್ಕೋಬೋದು. ಈ ಒಂದು ಡೋರ್ ಇದೆಯಲ್ಲ, ಇದು ಎಲ್ಲ ಡೋರ್ ಥರ ಅಲ್ಲ. ಇದು ಕ್ಯಾಬಿನಿಂದ ಸಪ್ರೇಟಾಗಿ ಬಟನ್ಸ್ ಕೊಟ್ಟಿದ್ದಾರೆ ಈ ಒಂದು ಡೋರ್ನ ಓಪನ್ ಮಾಡೋಕ್ಕೆ. ಅದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ಈ ಡೋರ್ಗಳು ಓಪನ್ ಆಗುತ್ತೆ. ಬೇರೆದಂದರೆ ನೋಡಿ ಈ ಸೈಡ್ ಸಹ ಆ ಥರದ್ದು ಜಾಗ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಏನಾದರೂ ನಿಮ್ಮದು ಪಾರ್ಸಲ್ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಇದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಆ ಥರ ಒಂದು ಹೇಳಬೇಕಂದ್ರೆ ಒಂದು ಕಾರ್ಗೋ ಫೆಸಿಲಿಟಿ ಅಂತ ಸಹ ಇದನ್ನು ನೀವು ಕನ್ಸಿಡರ್ ಮಾಡ್ಕೋಬೋದು. ಹೇಳ್ದಂಗೆ ಸಪ್ರೇಟಾಗಿ ಬಟನ್ಸ್ಗಳು ಕೊಟ್ಟಿರ್ತಾರೆ, ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ಈ ಡೋರ್ಸ್ಗಳು ಓಪನ್ ಆಗುತ್ತೆ. ಸೊ ನಿಮ್ಮ ಪಾರ್ಸಲು ಸುರಕ್ಷಿತವಾಗಿರುತ್ತೆ, ನೀವೇನು ವರಿ ಮಾಡ್ಕೊಳ್ಳೋದು ಬೇಕಾಗಿರೋದಿಲ್ಲ.
ಸೊ ಲೋಕೋ ಪೈಲಟ್ ಕ್ಯಾಬಿನ್ ಹಿಂಗಿದೆ. ವಂದೇ ಭಾರತ್ ನಾರ್ಮಲ್ ಸ್ಲೀಪರ್ ಚೇರ್ ಕಾರ್ ವಂದೇ ಭಾರತ್ ಇದೆಯಲ್ಲ, ನಾರ್ಮಲ್ ಚೇರ್ ಕಾರ್ ವಂದೇ ಭಾರತ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಚೇಂಜಸ್ಗಳು ಇದರಲ್ಲಿ ಮಾಡಿದ್ದಾರೆ. ಲೋಕೋ ಪೈಲಟ್ ಸರ್ ಅವ್ರಿಗೂ ಸಹ ವಾಶ್ರೂಮ್ ಫೆಸಿಲಿಟಿ ಇಲ್ಲಿ ಕೊಟ್ಟಿದ್ದಾರೆ. ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಅವ್ರು ಓಡಿಸ್ಬೇಕಾದ್ರೆ ಈಗ ಓಪನ್ ಮಾಡಿಬಿಟ್ಟು ಅವ್ರು ವಾಶ್ರೂಮ್ ಹೋಗ್ಬಿಡ್ತಾರೆ ಅಂಥದ್ದು ಏನಿಲ್ಲ. ಅವ್ರಿಗೂ ಸಹ ಪ್ರೋಟೋಕಾಲ್ಸ್ ಇರುತ್ತೆ. ಟ್ರೈನ್ ನಿಂತ್ಕೊಂಡ್ಮೇಲೇ ಅಥವಾ ಏನೋ ಸರ್ಟೆನ್ ಪ್ರೋಟೋಕಾಲ್ಸ್ ಇರುತ್ತೆ, ಆವಾಗ ಮಾತ್ರ ಅವರು ವಾಶ್ರೂಮ್ಸ್ನ ಯೂಸ್ ಮಾಡ್ಕೋಬೋದು. ರನ್ನಿಂಗ್ ಟ್ರೈನಲ್ಲಂತೂ ಯೂಸ್ ಮಾಡೋಕ್ಕೆ ಅವ್ರಿಗೂ ಸಹ ಪರ್ಮಿಷನ್ ಇರೋದಿಲ್ಲ. ತುಂಬ ಜನ ಪೆಟ್ ಲವರ್ಸ್ ಅಂತೂ ಇರ್ತೀರಾ, ನಾವು ಟ್ರಾವೆಲ್ ಮಾಡಬೇಕು, ನಮ್ಮ ಪೆಟ್ಸು ಸಹ ನಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ನೀವೇನಾದರೂ ಅನ್ಕೊತಿದ್ರೆ ವಂದೇ ಭಾರತ್ ಸ್ಲೀಪರಲ್ಲಿ ಅದಕ್ಕೂ ಸಹ ಒಂದು ಪ್ರಾವಿಷನ್ ರೈಲ್ವೇಸ್ ಅವರು ಮಾಡಿಕೊಟ್ಟಿದ್ದಾರೆ. ಈ ಒಂದು ಡಾಗ್ ಬಾಕ್ಸ್ ಥರ, ಓಕೆನಾ. ಇಲ್ಲಿ ಫುಲ್ಲು ಎ ಸಿ ಇದೆ, ಓಕೆನಾ. ನಿಮಗೇನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಮ ನಾಯಿ, ಬೆಕ್ಕು ಅಥವಾ ಏನೇ ಅನ್ಪ್ರೊಹಿಬಿಟೆಡ್ ಅನಿಮಲ್ಸ್ ನೀವೇನಾದರೆ ಅದು ಕ್ಯಾರಿ ಮಾಡಬೇಕಂದ್ರೆ ಅದನ್ನು ಸಹ ನೀವು ಕ್ಯಾರಿ ಮಾಡಬಹುದು ಇದರಲ್ಲಿ. ಸೊ ನೋಡಿ, ನೀಟಾಗಿರುವಂತಹ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಏನು ಬೇಕಾದ್ರೂ ಹಾಸ್ಕೋಬೋದು. ಬೆಡ್ಶೀಟ್ಸ್ ಆದರೂ ಹಾಗೆ ಹಾಸ್ಕೋಬೋದು, ಅಥವಾ ಗೋಣಿಚೀಲ ಅಂತಾರಲ್ಲ ನಮ್ಮ ಕನ್ನಡದಲ್ಲಿ, ಅದನ್ನು ಸಹ ನೀವು ಇಲ್ಲಿ ಹಾಸ್ಕೋಬೋದು. ನೋಡಿ, ಇಲ್ಲಿ ನೀರೇನಾರು ನೀವು ಹಾಕಿಟ್ರೆ ನೀರು ಸಹ ಇರುತ್ತೆ. ವೇಸ್ಟ್ ಏನಾರು ಇತ್ತು ಅಂದರೆ ಅದು ನೀಟಾಗಿ ಡ್ರೈನ್ ಇಲ್ಲಿ ಆಗೋಗುತ್ತೆ. ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ಇಲ್ಲಿ ಆ್ಯಕ್ಚುಲಾಗೆ ಎ ಸಿ ಇದೆ. ಇದರಲ್ಲಿ ಕಾಣಿಸುತ್ತೆ ನೋಡಿ, ಇದು ಅಳ್ಳಾಡ್ತಿದೆ ನೋಡಿ ಇಲ್ಲಿ. ಸೊ ಆ್ಯಕ್ಚುಲಾಗಿ ಇಲ್ಲಿ ಎ ಸಿ ಇದೆ. ಇದು ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಅಂದರೆ ಹೊರಗಡೆ ತುಂಬ ತಣ್ಣಗಿದ್ರೆ ಇಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೋದು, ಸೊ ದಟ್ ನಿಮ್ಮ ಪೆಟ್ಸ್ ಆರಾಮಾಗಿರುತ್ತೆ ಅಂತ. ಹೊರಗಡೆ ಬಿಸಿಲಿದ್ರೆ ಇಲ್ಲಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಿಮ್ಮ ಪೆಟ್ಸು ಕಂಫರ್ಟೇಬಲಾಗಿ ಇಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ ನೋಡಿ. ಹಾಂ, ಸೊ ವಂದೇ ಭಾರತಲ್ಲಿ ನೀವೆಲ್ಲ ನೋಡಿರ್ಬೋದು ಕೇಟ್ರಿಂಗ್ ಫೆಸಿಲಿಟಿ ಸಹ ಅವೈಲೇಬಲ್ ಇದೆ. ಸ್ಲೀಪರ್ ವಂದೇ ಭಾರತಲ್ಲೂ ಸಹ ಕೇಟ್ರಿಂಗ್ ಫೆಸಿಲಿಟಿಗಳು ನಿಮಗೆ ಅವೈಲೇಬಲ್ ಇದೆ. ಆ ಒಂದು ಕೇಟ್ರಿಂಗ್ ಫೆಸಿಲಿಟಿನ ತಣ್ಣಗೆ ಬಿಸಿಗೆ ಹೆಂಗೆ ಮಾಡ್ತಾರೆ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಇದನ್ನು ಸೈಡ್ ಪ್ಯಾಂಟ್ರಿ ಅಂತ ಕರೀತಾರೆ, ಓಕೆನಾ. ಮೇಲ್ಗಡೆ ನೋಡ್ತಿದ್ದೀರಲ್ಲ ಹಾಟ್ ಕೇಸ್ 1, ಹಾಟ್ ಕೇಸ್ 2 ಅಂತ. ಹಾಟ್ ಕೇಸ್ ನಿಮಗೆ ಗೊತ್ತಾಗುತ್ತೆ, ತಣ್ಣಗಿರೋ ಫುಡ್ನ ಬಿಸಿ ಮಾಡೋಕ್ಕೆ. ಇಲ್ಲಿ ನೋಡಿ ಬಾಟಲ್ ಕೂಲರ್ ಅಂತ ಇದೆ. ಸೊ ಮೊಸರಾಗಲಿ ನೀರು ಬಾಟ್ಲಾಗಲಿ ಇಲ್ಲಿ ಇಟ್ಬಿಟ್ಟು ಅದನ್ನು ಕೂಲ್ ಮಾಡ್ತಾರೆ. ಸೊ ಇದೊಂದು ಪ್ಯಾಂಟ್ರಿ ಸ್ಪೇಸು. ಅಂದರೆ ಚೇರ್ ಕಾರ್ ವಂದೇ ಭಾರತಲ್ಲೇ ಪ್ರತಿಯೊಂದು ಕೋಚ್ಗೂ ಈ ಥರ ಸೈಡ್ ಪ್ಯಾಂಟ್ರಿ ಇರ್ತಿತ್ತು. ಬಟ್ ಈ ಒಂದು ಸ್ಲೀಪರಲ್ಲಿ ಪ್ರತಿ 2 ಕೋಚ್ಗೂ ಒಂದು ಪ್ಯಾಂಟ್ರಿ ಕಾರು, ಅಂದರೆ ಸೈಡ್ ಪ್ಯಾಂಟ್ರಿ ಕಾರ್ ನಿಮಗೆ ಅವೈಲೇಬಲ್ ಇರುತ್ತೆ. ಇಲ್ಲಿ ನೋಡಿ ಹೊಸ ಇಂಪ್ಲಿಮೆಂಟೇಷನ್ ಅಂತಲೇ ಹೇಳ್ಬೋದು, ಗಾರ್ಬೇಜ್ ಕಾಂಪ್ಯಾಕ್ಟರ್ ಅಂತ. ಅಂದರೆ ಇದರೊಳಗಡೆ ನೀವು ಕಸ ತುಂಬಿದ್ರೆ मतलब जो हाथ रखने से वो ऐसा ही होता है, मतलब पुश करना ज़रूरत नहीं है उसका. ನೋಡಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು. ಅದು ಓಪನ್ ಆಗುತ್ತೆ. ಇಲ್ಲಿ ಕೈ ನೋಡಿ ಕ್ಲೋಸ್ ಆಯಿತು, ಜಸ್ಟ್ ಕೈ ಇಟ್ಟರೆ ಅದಾಗದೇ ಓಪನ್ ಆಗುತ್ತೆ ಅಂತ. जो वो प्रेस होता है ना, वो कैसे करना है उसका, ऑटोमेटिक से हो जाएगा. ನೋಡಿ ಓಕೆ, मतलब ऑटोमेटिक वो कंप्रेस हो जाता है. ನೋಡಿ ಆಟೋಮೆಟಿಕ್ ಆಗಿ ನೀವೇನಾದರೂ ಕಸ ಹಾಕಿದ ತಕ್ಷಣ ಅದಾಗದೇ ಕಂಪ್ರೆಸ್ ಮಾಡಿಕೊಂಡು ವಾಲ್ಯೂಮ್ನ ಕಮ್ಮಿ ಮಾಡುತ್ತೆ ಅದರದ್ದು. ಸೊ ನೋಡಿ, ಇದರಲ್ಲೂ ಸಹ ಆಟೋಮೆಟಿಕ್ ಡೋರ್ಸ್ಗಳು ಕೊಟ್ಟಿದ್ದಾರೆ. ಟಚ್ ಮಾಡಿದ ತಕ್ಷಣ ಡೋರು ಓಪನ್ ಆಗುತ್ತೆ. ಸೊ ನೋಡಿ, ಈ ಒಂದು ವಂದೇ ಭಾರತಲ್ಲಿ ಡಿಸ್ಕ್ ಬ್ರೇಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಡಿಸ್ಕ್ ಬ್ರೇಕ್ಸ್ ನೋಡಿ ಹೆಂಗಿದೆ ಅಂತ. ಸೊ ಬ್ರೇಕಿಂಗು, ಆ್ಯಕ್ಸಿಲ್ರೇಷನ್ನು ಏನು ಪ್ರಾಬ್ಲಮ್ ಆಗೋದಿಲ್ಲ ವಂದೇ ಭಾರತಲ್ಲಿ. ಈ ಒಂದು ಪಾರ್ಟ್ನ ನಾನು ಯಾವತ್ತೂ ತೋರಿಸಿಲ್ಲ ನೋಡಿ, ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸ್ತಿದ್ದೀನಿ. ಸ್ಲೀಪರ್ ವಂದೇ ಭಾರತ್ನ ಅಂಡರ್ ಕ್ಯಾರೇಜ್ ಹೆಂಗೆ ಕಾಣುತ್ತೆ ಅಂತ. ಸಸ್ಪೆನ್ಷನ್ ಸಹ ಏನು ಸಖತ್ತಾಗಿದೆ. ಸೈಡ್ ಫಿಲ್ ಅಂತ ಕೊಡ್ತಿದ್ದಾರಲ್ಲ, ಈ ಸೈಡ್ ಫಿಲ್ಲು ಇಲ್ಲಿಂದ ನೀವು ತುಂಬಿಸಿದ್ರೆ ಫುಲ್ಲು ಟ್ರೈನ್ ಒಳಗಡೆಗೆ ವಾಟರ್ಸು ಹೋಗುತ್ತೆ. ಸೊ ಇದನ್ನು ಸೈಡ್ ಫಿಲ್ಲಿಂಗ್ ಅಂತ ಕರೀತಾರೆ. ನೀವು ಸ್ಟೇಷನ್ಸಲ್ಲಿ ನೋಡಿರ್ಬೋದು, ಒಂದು ಕಡೆಯಿಂದ ನೀರು ಬರ್ತಿರುತ್ತಲ್ಲ, ಸೊ ಅದನ್ನೇ ಸೈಡ್ ಫಿಲ್ ಅಂತ ಕರೀತಾರೆ. ಸೊ ಇಂಟೀರಿಯರ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸಖತ್ತಾಗಿದೆಯಲ್ಲ ಇಂಟೀರಿಯರ್ಸ್ಗಳು. ಇಂಟೀರಿಯರ್ಸೇ ಅಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಜರ್ನಿ ಎಕ್ಸ್ಪೀರಿಯನ್ಸ್ ಇನ್ನು ಹೆಂಗೆ ಇರಬಾರ್ದು ಯೋಚನೆ ಮಾಡಿ. ಅದು ಕೂಡ ಭಾರತದ ಪ್ರಪ್ರಥಮ ವಂದೇ ಭಾರತ್ ಸ್ಲೀಪರ್ ಎಕ್ಸ್ಪ್ರೆಸ್ಸು. ನೀವು ರೆಡಿ ಇದ್ದೀರಾ ಅಂದ್ಕೊತೀನಿ. ಸೊ ನಾಳೆ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಫುಲ್ ವಿಡಿಯೋ ನಿಮಗೆ ಬರುತ್ತೆ. ವಂದೇ ಭಾರತ್ ಸ್ಲೀಪರ್ನ ಮಾಲ್ದಾಯಿಂದ ನ್ಯೂ ಜಲ್ಪಾಯ್ಗುರಿವರೆಗೂ ನಾನು ಟ್ರಾವೆಲ್ ಮಾಡ್ತಿರೋದು. ಸೊ ಮಾಲ್ದಾದಿಂದ ನ್ಯೂ ಜಲ್ಪಾಯ್ಗುರಿವರೆಗೂ ನಿಮಗೆ ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಈ ಒಂದು ಚಾನಲ್ ಮುಖಾಂತರ ನಾಳೆ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಬಳಿ ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬೆಲ್ ನೋಟಿಫಿಕೇಷನ್ ಸಹ ಆನ್ ಮಾಡ್ಕೊಳ್ಳಿ, ಸೊ ದಟ್ ಬಂದ ತಕ್ಷಣ ಫಸ್ಟು ನೀವು ವಿಡಿಯೋನ ನೋಡ್ಬೋದು ಅಂತ.